ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಕ್ಕ ಯಾರು ಅಷ್ಟು ಸುಲಭವಾಗಿ ಪರ ವಹಿಸ್ಕೊಳ್ಳಲ್ಲ. ಆದ್ರೆ ನಾವೆಲ್ಲ ನಿಮ್ನ ಎಷ್ಟೇ ಕೆಟ್ಟವ್ರಂದ್ರು ಅಕ್ಕ ನಿಮ್ ಪರ ವಹಿಸ್ಕೊಂಡಾಗ್ಲೇ ನಾವು ತಿಳ್ಕೋಬೇಕಾಗಿತ್ತು ನೀವ್ ಎಷ್ಟು ಒಳ್ಳೆಯವರು ಅಂತ. ಪ್ಲೀಸ್ ಬಾವಾ, ನಮ್ ತಪ್ಪನೆಲ್ಲ ಕ್ಷಮಿಸಿ ಆಮೇಲೆ ಕರುಣೆ ತೋರಿಸಿ. ಇಷ್ಟಕ್ಕೂ ಏನಾಗ್ಬೇಕು? ಆಫೀಸ್ನಲ್ಲಿ ನನ್ನ ಗಂಡನ ಸ್ಥಾನನ ಅವನಿಗೆ ಬಿಟ್ಕೊಡಿ ಬಾವಾ, ಪ್ಲೀಸ್. ನನಗೆ ಅವನ್ನ ನೋಡಕ್ ಆಗ್ತಿಲ್ಲ ಭಾವ. ದಿನೇ ದಿನೇ ಡಿಪ್ರೆಷನ್ಗೆ ಹೋಗ್ತಿದ್ದಾನೆ, ಕುಡಿಯಕ್ ಬೇರೆ ಶುರು ಮಾಡಿದಾನೆ. ಎಲ್ ಹಾದಿ ತಪ್ಪಿಡ್ತಾನೋ ಅಂತ ನಂಗೆ ಭಯ ಆಗ್ತಿದೆ. ಅವನಿಗೆ ಮುಂಗೋಪ ಅಷ್ಟೇ, ಅದ್ ಬಿಟ್ರೆ ಅವ್ನು ತುಂಬಾ ಒಳ್ಳೆಯವನು. ನಿಮ್ಗಿಂತ ಚಿಕ್ಕವನು ಅವನು. ವಯಸ್ಸಲ್ಲಿ ಅನುಭವದಲ್ಲಿ ನೀವು ದೊಡ್ಡವರು. ಅವನೇನೇ ತಪ್ಪು ಮಾಡಿದ್ರು ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ ಭಾವ. ಕರ್ಣ ಅಂದ್ರೆ ತ್ಯಾಗಕ್ಕೆ ಹೆಸರುವಾಸಿ. ಪ್ಲೀಸ್ ಭಾವ, ಅಶ್ವಿನ್ಗಿದೊಂದ್ಸಲ ಅವನ ಸ್ಥಾನ ಅವನಿಗೆ ಬಿಟ್ಕೊಟ್ಬಿಡಿ. ಬೆಳೆಯೋಕೆ ಅವಕಾಶ ಮಾಡ್ಕೊಡಿ. ಅವನಿಗೆ ತಾಳ್ಮೆಯಿಂದ ಇರು ಅಂತ ನಾನ್ ಬುದ್ಧಿ ಹೇಳ್ತೀನಿ. ಇನ್ಮೇಲೆ ಅವನ್ ಜವಾಬ್ದಾರಿಯಿಂದ ಕಂಪ್ನಿ ನಡ್ಸ್ಕೊಂಡು ಹೋಗ್ತಾನೆ. ಇದೊಂದ್ಸಲ ಅವನ ನಂಬಿ ಭಾವ, ಪ್ಲೀಸ್ ಪ್ಲೀಸ್. ಇದೆಲ್ಲ ಸರಿನೋ ತಪ್ಪೋ ಸ್ವಾರ್ಥ ಅಂತೂ ಇದ್ರಲ್ಲಿಲ್ಲ ಭಾವ. ನಾನು ಅಶ್ವಿನ್ನ ತುಂಬಾ ಪ್ರೀತಿಸಿ ಮದ್ವೆ ಆಗಿದ್ದು. ಅವನೇ ನನ್ನ ಜೀವ ಅನ್ಕೊಂಡಿದ್ದೀನಿ. ನಂಗೆ ಅವನ್ನ ಬಿಟ್ಟು ಬೇರೆ ಜಗತ್ತೇ ಇಲ್ಲ. ಅವನ್ ದಿನ ಹೀಗೆ ಕುಡಿದ ಕೊರಗ್ತಾ ಇದ್ರೆ ನಂಗೆ ನೋಡ್ಕೊಂಡಿರಕ್ ಆಗಲ್ಲ ಭಾವ. ಪ್ಲೀಸ್, ನಿಮಗ್ ಕೈ ಮುಗಿದ್ ಬೇಡ್ಕೋತೀನಿ. ಅವನ್ ಪರವಾಗಿ ನಾನ್ ನಿಮಗ್ ಕ್ಷಮೆ ಕೇಳ್ಕೋತೀನಿ. ಇದೊಂದ್ಸಲ ಅವನಿಗೆ ಅವಕಾಶ ಮಾಡ್ಕೊಡಿ ಪ್ಲೀಸ್. ಅಳೋದು ನಿಲ್ಸು. ನಾನೇನ್ ಮಾಡ್ಬೇಕು ಅದನ್ನ ಮಾಡ್ತೀನಿ. ಅಯ್ಯೋ, ಇವ್ ನನಗೆ ಕ್ಲಾರಿಟಿನೇ ಕೊಡ್ಲಿಲ್ವಲ್ಲ. ಅಡ್ಗೋಡೆ ಮೇಲೆ ದೀಪ ಇಟ್ಟಂಗ್ ಉತ್ತರ ಕೊಟ್ರು. ಈಗ ಏನ್ ಮಾಡ್ಲಿ? ಅಶ್ವಿನಿಗೆ ಹೇಗ್ ಸಮಾಧಾನ ಮಾಡ್ಲಿ? ಅಯ್ಯೋ ದೇವ್ರೆ. ಹಲೋ, ಹೇಳೋ, ಹೇಗಿದ್ಯಾ? ಫೈನ್ ಅರ್ಜುನ್. ಏನು ಇಷ್ಟು ಬೆಳಗ್ಗೆ ಫೋನ್ ಮಾಡ್ಬಿಟ್ಟಿದ್ಯಲ್ಲ? ಎನಿಥಿಂಗ್ ಸೀರಿಯಸ್? ಹೌದು, JP ಸರ್ ತುಂಬಾ ಪ್ರೆಷರ್ ಆಗ್ತಾ ಇದ್ದಾರೆ. ಅದೇ ಅವ್ರ ಮಗಳು ಫೋಟೋ ಕಳಿಸಿದ್ನಲ್ಲ, ಅದ್ರ ಬಗ್ಗೆ ನಿನ್ನ ಹೆಂಡತಿ ಹತ್ರ ಏನಾದ್ರು ಕೇಳಿದ್ಯಾ? ಸಾರಿ ಕಣೋ, ವರ್ಕ್ ಟೆನ್ಷನಲ್ಲಿ ಮರ್ತ್ಬಿಟ್ಟೆ. ನೆನ್ನೆ ಅಷ್ಟೇ ಆ ಫೋಟೋನ ಪ್ರಿಂಟ್ ಹಾಕ್ಸ್ಕೊಂಡು ಬಂದೆ ಕಣೋ. ಈಗಲೇ ನಾನು ಹೆಂಡ್ತಿನ ಕೇಳ್ತೀನಿ. ಒಂದೇ ಆಶ್ರಮದಲ್ಲೇ ಬೆಳೆದಿರೋದ್ರಿಂದ ಅವಳಿಗೊಂದು ಸ್ವಲ್ಪ ಐಡಿಯಾ ಇರುತ್ತೆ. ಪ್ಲೀಸ್ ಅರ್ಜುನ್, ಆದಷ್ಟು ಬೇಗ ಅದ್ರ ಬಗ್ಗೆ ಅಪ್ಡೇಟ್ ಮಾಡು. ಇಲ್ಲಾಂದ್ರೆ JP ಸರ್ ಸುಮ್ಮನೆ ಸಿಟ್ಟಾಗ್ತಾರೆ. ಓಕೆ, ಡೋಂಟ್ ವರಿ, ನಾನು ಆದಷ್ಟು ಬೇಗ ಅಪ್ಡೇಟ್ ಕೊಡ್ತೀನಿ, ಸರಿನಾ? ಓಕೆ.